राम राम वकील साहब, राम राम। मारैया हरक मल्लो कूद गो। पंखा, सोफा, ऑफिस, मकान कितना बदल गया। सिविल लॉ, क्रिमिनल लॉ ಏನ್ ತಂದಿ? ಅದರ ಒಳಗೂ ಅರ್ಧ ಇದರ ಒಳಗೂ ಅರ್ಧ ಮಿಲಾಯಿಸಿ ಡಿಗ್ರಿ ಲೇನಾ ಹೈ ಜಾಲಲಿ ಗುಳ್ಳನ ಮೇಲೆ. ಅವನ ಹತ್ರ ಏನಿದೆಯೋ ಇದ್ದದ್ದನ್ನೆಲ್ಲ ಹೆಚ್ಚು ಕಡೆ ನನಗೆ ಕೊಟ್ಟಿದ್ದಾನೆ. ಅರೆ ನಮ್ದು ಹಣ ನಿಮಗೆ ಕೊಟ್ಟಿದ್ದಾರೆ. ಅಚ್ಚ ಅವನ್ ಸಾಲ ನೀವೇ ಚುಕ್ತಾ ಮಾಡಿ. ಬುದ್ಧಿವಂತಯ್ಯ ನೀನು. ಸರಿ, ಅವನ ಮೇಲೆ ದಾವ ಹಾಕಿ ಡಿಗ್ರಿ ತಗೊಂಡ್ರೆ ನಿನಗೇನು ಸಿಗುತ್ತೀಗ? ಏನೂ ಸಿಗ್ತಿದ್ರೆ ವಾರೆಂಟ್ ತೆಗೆದು ಜೈಲ್ ಮೇ ಬಿಟ್ಟಾಸ್ತಾವ್. ಫುಗಟ್ ಮಾಡಬೇಡಿ, ಪೈಸಾ ಲೇಲೋ. ಪೈಸಾ ಕೊಟ್ಟರು ನಮ್ಮ ಹಳೆ ಕಕ್ಷಿಗಾರನ ಮೇಲೆ ನಾವು ದಾವ ಹಾಕಬಾರ್ದು. ಅದು ಪ್ರೊಫೆಷನಲ್ ಎಥಿಕ್ಸ್. ನಿನಗೆ ಗೊತ್ತಾಗಲ್ಲ. ಬೇರೆ ಲಾಯರ್ ಹತ್ರ ಹೋಗು. ಅರೆ छोड़ो, दूसरा वकील के पास ಹೋಗ್ತಾ ಹೂँ. ಅಮೀನ್ ಸಾಬ್, ಇವನೇ ದೇಪ ಮಗ ಗುಳ್ಳ, ಹಿಡ್ಕೊಳ್ಳಿ. ಗುಳ್ಳೆಯ, ನೀನ್ ಕೊಡ್ಬೇಕಾಗಿರೋ ಹಣಕ್ಕೋಸ್ಕರ ಈ ಸಾವುಕಾರರು ನಿನ್ ಮೇಲೆ ವಾರೆಂಟ್ ತಂದಿಯ. ಕೋರ್ಟ್ ಅಪ್ಪಣೆ ಪ್ರಕಾರ ಈಗ ನೀನ್ ಅರೆಸ್ಟ್ ಆಗಿದ್ಯಾ. ಹೀಗೇಕ್ ಮಾಡಿದ್ರಿ ಸಾವುಕಾರ್ರೆ? ಇನ್ನೊಂದೆರಡು ದಿವಸ ತಡೆದಿದ್ರೆ ತಲೆ ತಪಸ್ಕೊಂಡು ಓಡೋಗ್ತಾವ್. ಹೇಗ್ ತಿರ್ಸ್ಯ ನಮ್ ಸಾಲ? ಮನೆ, ಮಠ, ಜಮೀನ್ ಏನೇ ತಿಂತಾವ್? ಎಲ್ಲ ಹೋಗಿದ್ರು ಮೈನಲ್ಲಿರೋ ಬಲ ಹೋಗಿಲ್ವಲ್ಲ ಸಾವುಕಾರ್ರೆ? ಕಟ್ಕೊಂಡು ಹೋಗಿ ಜೈಲಿನಲ್ಲಿ ಕೂಡಿಸಿದ್ರೆ ಹಣ ಸಿಗುತ್ತಾ? ಬೇಡ ಸಾವುಕಾರ್ರೆ, ಈಗ ಬಿಟ್ಬಿಡಿ. ಏನಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀವಿ. ಕ್ಯಾ ಮಾಡ್ತೀಯ? ಕೈಸೆ ತೀರಿಸ್ತೀಯ? ಬಲ ಬಲ. ಕೂಲಿ ಮಾಡ್ತೀನಿ. 4 ಜನದ ಮನೇಲಿ ಬಚ್ಚಲಾದ್ರೂ ಬಾಚ್ತೀನಿ. ಗಂಡ ಹೆಂಡತಿ ಇಬ್ರು ದುಡ್ದು ನಿಮ್ ಸಾಲ ತೀರಿಸ್ತೀವಿ. ಈಗ ಬಿಟ್ಬಿಡಿ. ಅರೆ ಇಂತ ಮಾತ್ ತುಂಬಾ ಕೇಳಿದಾವ್. ಅಮೀನ್ ಸಾಬ್ ಪಕಡ್ಕೆ ಚಲೋ. ಸಾವುಕಾರ್ರೆ ಚಲೋ. ಸಾವುಕಾರ್ರೆ, ಸಾವುಕಾರ್ರೆ ನಿಂತ್ಕೊಳ್ಳಿ. ಅಮೀನ್ರೆ ನಿಂತ್ಕೊಳ್ಳಿ. ನೀನ್ಯಾಕೆ ಬಂದೆ ಇಲ್ಲಿಗೆ? ನೋಡು ನಗಕ್ಕ, ನೋಡು ಚೆನ್ನಾಗಿ ನೋಡು. ನಾನ್ ಜೈಲ್ಗೆ ಹೋಗ್ತಾ ಇದ್ದೀನಿ. ಟಮಟೆ ಬಡ್ಸಿ ಎಲ್ರಿಗೂ ಹೇಳು. ನಡೀರಿ ಅಮೀನ್ರೆ. ನಿಂತ್ಕೊಳ್ಳಿ. ನಿಮಗ್ ನಿಮ್ಮ ಹಣ ಬೇಕೋ ಅಥವಾ ಅವ್ನ ಜೈಲಿಗೆ ಕಳ್ಸೋದ್ ಬೇಕೋ? ಜೈಲಿಗೆ ಕಳ್ಸಿದ್ರೆ ಬಾಟ ನಾನೇ ಕಟ್ಟಬೇಕಾಗುತ್ತೆ. ನನಗೆ ಬೇಕಾಗಿದ್ದು ಹಣ. ನಿಮ್ಮ ಹಣ ನಾನ್ ಕೊಡ್ತೇನೆ. ಬೇಡ, ನಿನ್ ಭಿಕ್ಷೆ ನನಗೆ ಬೇಕಾಗಿಲ್ಲ. ಜೈಲಿಗೆ ಹೋಗಿ ಏನ್ ಮಾಡ್ತೀಯ? ಮಣ್ಣು ಹೊರ್ತೀನಿ, ಕಲ್ಲು ಹೊಡಿತೀನಿ, ಹೇಳಿದ ಕೆಲಸ ಮಾಡ್ತೀನಿ. ಅದೆಲ್ಲ ನಿನ್ಗಾಕೆ? ಆದ್ರಿಂದ ಇವ್ರ ಸಾಲ ತೀರತ್ತಾ? ಬಸ್ರಿ ಆಗಿರೋ ನಿನ್ ಹೆಂಡತಿ ಮನ್ಸಿಗೆ ನೆಮ್ಮದಿ ಸಿಗತ್ತಾ? ಇಲ್ಲ ಊರಲ್ಲಿ ನಿನ್ ಮರ್ಯಾದೆ ಉಳಿಯತ್ತಾ? ಇವರ ಹಣ ನಾನ್ ಕೊಡ್ತೇನೆ. ನಿನ್ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಆಗ್ಲೇ ಬಗಳ್ದೆ. ಕೇಳಿಲ್ವಾ ಕಿವಿ? ಭಿಕ್ಷೆ ಅಲ್ಲ, ಸಾಲ. ಒಂದ್ ಸಾಲ ತೀರ್ಸೋದಿಕ್ಕೆ ಇನ್ನೊಂದ್ ಸಾಲ ಹೊತ್ಕೊಂತೀಯಾ? ಆ ಸಾಲ ತೀರಿಸ್ತಿದ್ರೆ ಜೈಲಿಗೆ ಹೋಗ್ಬೇಕು. ಈ ಸಾಲ ತೀರಿಸ್ತಿದ್ರು ಜೈಲಿಗೇನು ಹೋಗ್ಬೇಕಾಗಿಲ್ಲ. ನಿನ್ ಸಾಲ ಹೆಂಗ್ ತೀರ್ಸೋದು? ಆಗ್ಲೇ ಹೇಳ್ದಲ್ಲ, ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀನಿ ಅಂತ. ಆ ಕೆಲಸ ನನ್ ಮನೆಯಲ್ಲೇ ಮಾಡು. ಸಂಬಳ ತಗೋ, ಸಾಲ ತೀರ್ಸು. ಸರಿ, ನಡೀರಿ ಸಾವುಕಾರ್ರೆ, ನಿಮ್ ಹಣ ನಾನ್ ಕೊಡ್ತೇನೆ. ನನ್ ಮನೆ ಮಠ ಹಾಳಾಗಿ ಬೀದಿಲ್ ನಿಂತಿದ್ರು ನಿನ್ ಮೇಲಿನ ದ್ವೇಷ ಅಡಗಿಲ್ಲ. ನೀನ್ ಭೂಗತ ಮಾಡಿ ನಮ್ಮ ಅಪ್ಪನ ಸಾವಿನ ಸೇಟ್ ತೀರಿಸ್ಕೊಡೋ ತನಕ ನನಗೆ ಸಮಾಧಾನ ಇಲ್ಲ. ಜೈಲಿಗೆ ಹೋಗೋನ್ ಉಳಿಸ್ಕೊಂಡೆ ಅವನ್ ಸಿಟ್ಟು ಅಡಗೋಯ್ತು ಅಂತ ತಿಳ್ಕೋಬೇಡ. ಅದೇನ್ ಕೆಲಸ ಹೇಳ್ತೀವ ಹೇಳು, ದುಡಿತೀನಿ. ನಡಿ.
ಗಂಡು ಮಗು. ಬೆಳಗ್ನಿಂದ ಒಂದೇ ಸಮ ಸೌದೆ ಸಿಗ್ತಾ ಇದ್ದಾನೆ. ಒಂದ್ ಗುಟಕ್ ನೀರ್ ಕುಡ್ದಿಲ್ಲ, ಒಂದ್ಗಳಿಗೆ ಕೂತಿಲ್ಲ. ಹಾ ಸಾಕು, ಮನೆಗೆ ಹೋಗು. ಮಾದೇವಿನ ಮಗುನ್ನ ನೋಡ್ಕೊಂಡ್ ಬನ್ನಿ. ಯಾಕೆ ಹೀಗೆ ಸುಧಾರಿಸ್ಕೊಡದೆ ಕೆಲಸ ಮಾಡ್ತಾ ಇದೀಯ? ದುಡಿಬೇಕಾದ್ದು ಆಳಿನ ಕೆಲಸ. ನಿಯತ್ನಿಂದ ದುಡಿತಾನೆ ಇದೆಯಾ? 4 ಜನ ಒಂದ್ ವಾರದಲ್ಲಿ ಮಾಡೋ ಕೆಲಸನ ಒಬ್ಬನೇ ಒಂದ್ ದಿನದಲ್ಲಿ ಮಾಡ್ತಾ ಇದೀಯ. ಹೋಗ್ಲಿ, 4 ಜನ ಸಂಬಳನೂ ನೀನೇ ತಗೋ. ನಿನ್ ಸಾಲ ಬೇಗ ತೀರುತ್ತೆ. ನಿಮ್ ದಾಕ್ಷಿಣ್ಯ ನನಗೆ ಬೇಕಾಗಿಲ್ಲ. ಒಬ್ಬನು ಕೂಡ ಕೂಲಿನೇ ಕೊಡಿ ಸಾಕು.